ದೀಪಾವಳಿ ಇವತ್ತಿಂದ ಆರಂಭ ಆಗಿದೆ. ಕಾರ್ಯಕ್ರಮ ಈಗ ಆಲ್ಮೋಸ್ಟ್ ಕೊನೆ ಹಂತಕ್ಕೆ ಬಂದು ಮುಟ್ಟಿದೆ. ಲಕ್ಷ್ಮೀ ಪೂಜೆಯನ್ನ ಹೇಗೆ ಮಾಡಬೇಕು, ಏನು ಕ್ರಮ ಹೇಗೆ ಅನ್ನೋದ್ರ ಬಗ್ಗೆ ಗುರುಜಿ ತಿಳಿಸ್ಕೊಟ್ಟಿದ್ದಾರೆ. ಲಕ್ಷ್ಮೀ ಪೂಜೆಯ ಜೊತೆಗೆ ಗ್ರಹ ಬದಲಾವಣೆ, ಗುರು ಬದಲಾವಣೆ ಆಗಿರೋದ್ರಿಂದ ಅದರ ಪರಿಣಾಮ ಪ್ರಭಾವಗಳು ಏನು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋ ಕುತೂಹಲ ಇರುತ್ತೆ. ಈ ಗುರು ಗ್ರಹ ಬದಲಾವಣೆ ಯಾವ ರೀತಿ ಪ್ರಭಾವ ಬೀರುತ್ತೆ ಗುರುಜಿ? ಏನು ಅಂದ್ರೆ ಈ ಸಲ ಮಹಾಲಕ್ಷ್ಮಿ ಕೃಪಾಶೀರ್ವಾದ ಶುಕ್ರ ಜ್ಞಾಪಕ ಇಟ್ಕೊಳ್ಳಿ. ಶುಕ್ರ ಅಂದ್ರೆ ಮಹಾಲಕ್ಷ್ಮಿ, ಗುರು ಶುಕ್ರ ಇಬ್ಬರು ಒಟ್ಟಿಗೆ ಸೇರಿರ್ತಕ್ಕಂಥ ಸಮಯ. ಲಕ್ಷ್ಮೀ ನಾರಾಯಣನ ಕೃಪಾಶೀರ್ವಾದ. ಗುರುಗೆ ಒಳ್ಳೆ ಲಾಭಸ್ಥಾನ. ಕಟಕ ರಾಶಿ, ನಾವೆಲ್ಲ ತಾಯಿಂದ್ರಿಗೆ ಹುಟ್ಟಿರೋದು. ಸೊ ಎಲ್ಲ ತಾಯಿಂದ್ರಿಗೂ ಒಂದು ವಿಶೇಷವಾಗಿರ್ತಕ್ಕಂಥ ಆರೋಗ್ಯ ಬಲ. ಜ್ಞಾಪಕ ಇಟ್ಕೊಳ್ಳಿ. ಪ್ರತಿಯೊಬ್ಬರು ಯಾರು ತಾಯಿಂದ ದೂರ ಇರ್ತಾರೆ ಸ್ವಲ್ಪ ಅಯ್ಯೋ ಅನ್ಸಕ್ಕೆ ಶುರು ಮಾಡುತ್ತೆ. ಯಾರಾದರೂ ವೃದ್ಧಾಶ್ರಮಕ್ಕೆ ಹಾಕ್ಬಿಟ್ಟಿರ್ತಾರೆ ನಿಮ್ಮ ತಾಯಿಂದ್ರನ್ನ, ದುರಹಂಕಾರದಿಂದ ಹೆಂಡತಿ ಮಾತು ಕೇಳ್ಕೊಂಡು, ಅಥವಾ ನಿಮಗೇನೋ ಪೆದ್ದಂಬಟ್ರೆ ತೋರಿಸ್ಕೊಳಕ್ಕಾಗಲ್ವೋ, ವಿದೇಶಕ್ಕೆ ಕರ್ಕೊಂಡೋಗೋಕ್ಕಾಗಿಲ್ಲ ಅಂದರೆ ಇನ್ಪ್ರೆಸ್ಟೀಜಿಯಸ್ ಇರುತ್ತೋ ಅಂಥವ್ರೆಲ್ಲನೂ ತಾಯಿ ಮೇಲೆ ಒಂದು ವ್ಯಾಮೋಹ ಶುರು ಮಾಡೋದು. ಗುರು ಅಲ್ವಾ ನೋಡಿ, ಗುರು ಜೈಲಲ್ಲಿ ಕೂತ್ಕೊಂಡ್ರು ಅಷ್ಟೇ, ಅವನು ಅಕಸ್ಮಾತ್ ದರ್ಬಾರಲ್ಲಿ ಕೂತ್ಕೊಂಡ್ರು ಅಷ್ಟೇ, ಯಾವುದಾದ್ರೂ ಸಿನಿಮಾ ಥಿಯೇಟ್ರಲ್ಲಿ ಕೂತ್ಕೊಂಡ್ರು ಅಷ್ಟೇ, ಎಲ್ಲೇ ಕೂತ್ಕೊಂಡ್ರು ಅವ್ನು ಮಾಡೋದು ಉಪದೇಶ. ಏನು ಮಾಡ್ತಾನೆ? ಒಳ್ಳೆಯದನ್ನೇ ಮಾಡ್ತಾನೆ. ಜ್ಞಾಪಕ ಇಟ್ಕೊಂಬಿಡಿ. ಗುರು ದೊಡ್ಡ ಗ್ರಹ, 16 ದಿವಸ ಚಲಾಯಿಸ್ತಾನೆ. ಮಂಗಳವಾರ, ಶುಕ್ರವಾರ, ಭಾನುವಾರ ಒಂದೊಂದು ದಿವಸ ಚಲಿಸಿ ಹೋಗ್ತಾ ಇರ್ಬೇಕಾದ್ರೆ ಅಷ್ಟು ದೊಡ್ಡ ಗ್ರಹ ಭೂಮಿಯನ್ನು ಪರಿಪೂರ್ಣವಾಗಿ ಪ್ರಾರ್ಥನೆ ಮಾಡಿದ್ರೆ 880 ದೊಡ್ಡ ದೊಡ್ಡ ಭೂಮಿ ಅದರೊಳಗೆ ಸೇರಿಸ್ಬೋದಂತೆ. ಎಷ್ಟೋ 880 ಭೂಮಿಯನ್ನು ಗುರು ಒಳಗೆ ತುರುಕ್ಬೋದು. ಎಷ್ಟು ದೊಡ್ಡ ಗ್ರಹ ಅಂತ ಒಂದು ಗುರು ಯಾವತ್ತು ತಿಳ್ಕೊಳ್ಳಿ, ಕಟಕ ರಾಶಿಯಲ್ಲಿ ಉಚ್ಚ ಅಂತ ತುಂಬ ಒಳ್ಳೇದು ಮಾಡ್ತಾನೆ. ಚಂದ್ರ ಮನೆ, ಅದು ಚಂದ್ರನ ಮನೆ. ಸೊ ನಿಮ್ಮ ರಾಶಿ ಎಲ್ಲ ನೋಡ್ಕೊಳ್ತಾ ಬನ್ನಿ, 12 ರಾಶಿಗಳಿರುತ್ತೆ. ಸೊ ಎಲ್ಲ ಚಂದ್ರನ ಪ್ರಕಾರವಾಗಿ ಗುರು ಯಾವ ಕಟಕಕ್ಕೆ ಬರ್ತಾನೆ, ಪ್ರತಿಯೊಬ್ಬರಿಗೂ ಆ ಸಮಯಕ್ಕೆ 16 ದಿವಸ, 1.5 ತಿಂಗಳು ಮತ್ತೆ ವಾಪಸ್ ರಿಟರ್ನ್ ಟು ದಿ ಬ್ಯಾಕ್ ಟು ದಿ ಪೆವಲರ್ ಅಂತ ಬರ್ತಾನೆ. ಆಗ ನೀವೆಲ್ಲ ಈ ಸಮಯಕ್ಕೆ ಯಾರು ಮನೆ ಮಾಡ್ಕೋಬೇಕು, ಗಂಡ ಹೆಂಡತಿ ಡಿಸ್ಕಸ್ ಮಾಡಿ, ಯಾರು ಸೈಟ್ ತಗೋಬೇಕು, ಸಾಲೋ ಮಾಡ್ಕೊಳ್ಳಿ. ಯಾಕಂದರೆ ಈ 1.5 ವರ್ಷದಲ್ಲಿ ನೀವು ಮಾಡ್ಕೊಂಡ್ರೆ ಇಲ್ದರೆ ನೆಕ್ಸ್ಟ್ 3.5 ವರ್ಷ ಆದಮೇಲೆ ಶತಪ್ರಯತ್ನ ಪಟ್ಟರು ಗುರು ಒಳ್ಳೆ ಜಾಗದಲ್ಲಿ ಇದ್ದಾಗ ಎಲ್ಲರೂ ಒಳ್ಳೇದು ಮಾಡ್ತಾನೆ. ಆ ಟೈಮಲ್ಲಿ ಬುದ್ಧಿ ಮಾಡಬೇಕು. ಕೆಲವರು ಲವ್ ಮಾಡ್ಕೊಂಡಿರ್ತಾರೆ, ಇವಳೇ ಕಟ್ಕೋಬೇಕು ಅವಳನ್ನೇ ಕಟ್ಕೋಬೇಕು ಅಂತ ಪೆದ್ದಂಬಟ್ರು ಭಾಳ ಜನ ಇರ್ತಾರೆ. ಕೆಲವ್ರಿಗೆ ಮದುವೆನೇ ಆಗಿರಲ್ಲ, ಆ ಮದುವೆ ಆಗದಿರ್ತಕ್ಕಂಥವ್ರು ಯಾವುದೋ ಒಂದು ಹೆಣ್ಣಾದರೂ ಆಗ್ಲಪ್ಪ ಅಂತ. ಸೊ ಈ ಗುರು ಅನ್ನೋತಕ್ಕಂಥ ಈ ಬದಲಾವಣೆ ಎಷ್ಟೋ ಜನಕ್ಕೆ ಕಂಕಣ ಭಾಗ್ಯ ಕೂಡ ಬರುತ್ತೆ, ಎಷ್ಟೋ ಜನ ಗುರುಬಲ ಬರುತ್ತೆ ಹುಡುಗರಿಗೆ, ಎಷ್ಟೋ ವಿಶೇಷವಾಗಿರ್ತಕ್ಕಂಥ ತಂದೆ ತಾಯಿರ ಆಶೀರ್ವಾದ ಸಿಗದೇ ಇರತಕ್ಕಂಥವ್ರಿಗೆ ವ್ಯವಸ್ಥೆ ಆಗುತ್ತೆ, ಸಂತಾನರಹಿತರಾಗಿರ್ತಕ್ಕಂಥವ್ರಿಗೆ ತಾಯಿ ಮಡ್ಲು ತುಂಬತ್ತೆ. ಚಂದ್ರನ ಮನೆ ಯಾವತ್ತು ಗುರು ಬಂದಾಗ, ಗುರು ಹಳದಿ, ಚಂದ್ರ ಬಿಳಿ. ಆ ಹಳದಿ ಮತ್ತು ಬಿಳಿ ಸೇರಿದ್ರೆ ಸಾಕ್ಷಾತ್ ಸ್ವರ್ಣಾಂಕಾರ ಅಂದರೆ ಏನು, ಕೈಲಾಸ ದರ್ಶನ ಅಂತ. ಏನು ಅಂದರೆ ಪಾರ್ವತಿ ಪರಮೇಶ್ವರ ಜಗದಪ್ಪಿತಮ್ ಅಂದರೆ ಉಮಾರ್ ದೇಶಾಯ ವಿದ್ಮಹೆ ರಜೋತ್ಫಲಾಯ ಧೀಮಹಿ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇಷ್ಟು ವರ್ಷ ಪ್ಲಾನಿಂಗ್ ಮಾಡ್ತಿರ್ತಾರೆ, ನನಗೆ ಬೇಡಪ್ಪ, ನನ್ನ ಬ್ಯೂಟಿ ಕಾನ್ಷಿಯಸ್. ಏನ್ರಿ ನಿನ್ನ ಸೊಸೆ ಹೇಳಿ ಸಾಕಾಯ್ತು, ಮಗು ಬೇಡ ಅಂತಿದ್ದಾಳೆ, ಮುಚ್ಕೊಂಡು ಮಾಡ್ಕೊಳ್ಳೋ ಮಗು ಅಂದರೆ ಇವನು ನನ್ನ ಹೆಂಡ್ತಿನೇ ಕೇಳ್ತಾ ಇಲ್ಲ ಅಂತ. ಇಲ್ಲ, ಇವಳಿಗೆ ಇಷ್ಟ ಇರುತ್ತೆ, ಆ ದರ್ದದನ್ನು ಊರು ಸುತ್ತಕ್ಕೆ ಹೇಗಿದೆ. ಪ್ರತಿಯೊಬ್ಬರಿಗೂ ಒಂದು ಟೈಮ್ ಅಂತ ಬರುತ್ತೆ ನೋಡಿ, ಇದು ಗೊತ್ತಿಲ್ಲದೇನೋ ಆ ಗುರು ಸಂತಾನವನ್ನು ಕೊಡ್ತಾನೆ. ಎಷ್ಟು ದೊಡ್ಡ ಶಿಖಾಮಣಿಗಳು ಓದೋ ವಿದ್ಯಾಭ್ಯಾಸ ಇರಲ್ವೋ ಅಂಥವ್ರಿಗೆಲ್ಲ ವಿದ್ಯಾಭ್ಯಾಸ ತಾನಾಗೆ ಗುರು ಅಲ್ವಾ, ಪಾಠವನ್ನು ಕೊಡೋಕ್ಕೆ ಒಂದು ಐಕ್ಯವನ್ನು ಶುರು ಮಾಡ್ತಾನೆ. ಜ್ಞಾನಾನಂದಮಯಂ ನಿರ್ಮಲಾ ಸ್ಫಟಿಕಾಕೃತಂ. ಆದರೆ ಕೆಲವರಿಗೆ ಗುರು ಯಾವ ಚಂದ್ರನ ಮೇಲೆ ಕೂತ್ಕೊಳ್ತಾನೋ ವೈಫಲ್ಯವನ್ನು ಕೊಡ್ತಾನೆ. ಹುಷಾರ್, ದುಡ್ಡನ್ನು ಸೇರಿಸ್ಬೇಕು, ಗಂಡ ಹೆಂಡತಿ ಚಿಕ್ಕ ಘರ್ಷಣೆಗಳಿಗೆ ಮಾಡ್ಕೋಬೇಡಿ, ಎಲ್ಲ ವ್ಯವಸ್ಥಿತವಾಗಿ ಮಾಡಿ. ಈಗ ಹಬ್ಬಕ್ಕೆ ಪರಿಪೂರ್ಣವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಗುರು ಬದಲಾವಣೆಯಿಂದ ಎಲ್ಲರಿಗೂ ಒಳ್ಳೆಯದೇ ಮಾಡ್ತಾನೆ, ಒಳ್ಳೆಯದನ್ನೇ ಉಂಟು ಮಾಡ್ತಾನೆ. ಒಂದು. ಎರಡನೇದು, ಬಹಳ ಜನ ಬ್ರಹ್ಮಾಂಡ ಗುರುಗಳನ್ನ ಮಾತಾಡಿಸ್ಬೇಕು ಅಂತ ಕೇಳ್ಕೊತೀರಾ, ಪಾಪ ಫೋನ್ಗಳು ಮಾಡಿದ್ದೀರಾ, ಶ್ವೇತಾ ಕೂತಿರ್ತಾಳೆ, ಅವಾಗ ಇರಿ ಅಂದ್ಬಿಡ್ತಾಳೆ. ಎಲ್ರಿಗೂ ಹೇಳ್ತೀನಿ ಕೇಳಿ, ಟಿ ವಿ ಕಾರ್ಯಕ್ರಮ ಆದ ಮೇಲೂ ಬ್ರಹ್ಮಾಂಡ ಗುರುಗಳನ್ನ ಬ್ರಹ್ಮಾಂಡ ವಿಚಾರ ಅಂತ ಯೂಟ್ಯೂಬ್ ಚಾನಲ್ ಇದೆ, ಲಕ್ಷ್ಮ ಕೇಳ್ಕೊಂಬಿಡಿ. ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸುಮ್ಮನೆ ಗಂಟೆ ಬಾರಿಸ್ಬೇಡಿ, ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುವರ್ಣ ಚಾನಲ್ ವಿಶೇಷವಾಗಿ ಟೈಅಪ್ ಮಾಡ್ಕೊಂಡು ಕೇಳ್ಕೊಂಡು ನಂಬರ್ ಕೇಳಿ, ಬ್ರಹ್ಮಾಂಡ ಗುರುಗಳು ಸಿಗ್ತಾರ ಅಂತ. ಯಾಕೆಂದರೆ ಅರ್ಧಂಬರ್ಧ ತಿಳ್ಕೊಬಾರ್ದು, ಪೂರ್ತಿ ಊಟ ಮಾಡಬೇಕು. ಅದನ್ನೆಲ್ಲ ಮಾಡಿದಾಗ ನಿಮಗೆಲ್ರಿಗೂ ಆರೋಗ್ಯ ಐಶ್ವರ್ಯ ಕೊಡೋದು. ಲಕ್ಷ್ಮೀ ಪೂಜೆ ಇವತ್ತು ಮಾಡಿ ಮುಗಿದಾದ್ಮೇಲೆ ನಾಳೆ ಹುತ್ತದ ಪೂಜೆ. ಹಸುಗೆ ಫಸ್ಟ್ ಕ್ಲಾಸ್ ಅಕ್ಕಿ, ಫಸ್ಟ್ ಕ್ಲಾಸ್ ಆಗಿ ಬೆಲ್ಲ ಕೊಡಿ. ಎಲ್ಲರೂ ಒಂದೇ ಹಸುಗೆ ತುಂಬಿಬಿಡಿ, ಇರೋ ಹಸು ಸತ್ತೋಗುತ್ತೆ. ಮೇಲೆ ನಿಧಾನಕ್ಕೆ ಯಥಾಶಕ್ತಿ ಪೂರ್ವಕವಾಗಿ ಮಾಡಿಕೊಂಡು ನಾಡಿದ್ದು ಬಲಿಪಾಡ್ಯಮಿಗೆ ಹೊಸಲ್ ಪೂಜೆಯನ್ನು ಮಾಡಿ, ತುಳಸಿ ಜೊತೆಗೆ ಆ ರಂಗೋಲಿ ಹಾಕಿ, ಹೂವನ್ನ ಅಲಂಕಾರ ಮಾಡಿ, ಸೆಗಣಿ ಮಧ್ಯ ಇಟ್ಟು, ದೀಪಗಳ ಸುತ್ತಲೂ ಪೂರ್ತಿಯಾಗಿ ರಂಗೋಲಿ ಸುತ್ತಲೂ ಇಡಿ, ಅನುಕೂಲ ಆಗುತ್ತೆ. ಆಗ ಬಲಿಪಾಡ್ಯಮಿ ಬಲಿಚಕ್ರವರ್ತಿ ಕೃಷ್ಣ ಪರಮಾತ್ಮ ಕಾಪಾಡೋಕ್ಕೆ ಅವನ ಕೋಟೆಯನ್ನು ಕಾಳು ಮಾಡ್ತಾನೆ. ಸೊ ನಮಗೆ ಸಮಯ ಅಭಾವ ಭಾಳ ಕಮ್ಮಿ ಇರೋದ್ರಿಂದ ಭಾಳ ವಿಶೇಷವಾಗಿ ಅದಕ್ಕೆ ಅವ್ನಿಗೆ ಹೇಳಿದೆ,
ಫೋನೋ ಕಾಲೇ ಇಟ್ಕೊಂಡ್ಬಿಡೋಣ ಬೆಳಗಿನ ಸಾಯಂಕಾಲದವ್ರು ಒಂದು ಯಾವ್ದಾದ್ರು ಗುರು ಅನುಗ್ರಹ ಇದ್ದಾಗ ಅಂತ. ಸೊ ಗುರು ಬದಲಾವಣೆ ಆಗಿರೋದ್ರಿಂದ ಸುವರ್ಣ ಟಿವಿ ಮುಖಾಂತರ ನಿಮಗೆಲ್ಲ ಮತ್ತೆ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಮುಖಾಂತರ ಚೆನ್ನಾಗಿರಲಿ. ಹಬ್ಬದ ವಾತಾವರಣಕ್ಕೆ ಎಲ್ರಿಗೂ ಶುಭ ಕೋರುತ್ತಾ ನಾನು ಶ್ವೇತಾ ಈ ಒಂದು ಮಂಗಳವಾದ್ಯವನ್ನು ಪರಿಪೂರ್ಣವಾಗಿರ್ತಕ್ಕಂಥ ಮಾತಿಗೆ ಮಂಗಳ ಉಂಟಾಗಲಿ, ನಿಮಗೆಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಯಾರ್ಯಾರು ಫೋನ್ ಕರೆ ಮಾಡಿಲ್ಲ, ಕಷ್ಟಕ್ಕೆ ಮಾಡಿರ್ತೀರಾ ನೀವೆಲ್ಲ, ಆ ಪರಿಹಾರಗಳನ್ನ ತಗೊಂಡಾಗ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಯಾಕಂದ್ರೆ ಪಾಪ ಟೆಕ್ನಿಕಲ್ ಆಗೋ ಕೊಡೋಕ್ಕಾಗಲ್ಲ, ವ್ಯವಸ್ಥಿತ ಆಗಲ್ಲ. ಎಲ್ಲರೂ ದೀಪ ಹಚ್ಚಬೇಕು, ಹುಷಾರ್, ಮಕ್ಕಳ ಮೇಲೆ ಜಾಗ್ರತೆ, ಓಡಾಡಬೇಕಾದ್ರೆ ಜಾಗ್ರತೆ, ಪ್ರತಿಯೊಬ್ಬರ ಮೇಲೂ ಎಲ್ಲರೂ ಕಣ್ಣಿದ್ದು ಆರೋಗ್ಯವನ್ನು ನೋಡಿಕೊಂಡು ನಿಮಗೆಲ್ಲರಿಗೂ ಲೋಕವೆಲ್ಲ ಸುಭಿಕ್ಷವಾಗಿರಲಿ ಅಂತ ಪ್ರಾರ್ಥನೆ ಮಾಡಿ ಹೇಳಿರೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಎಸ್ ಗುರುಜಿ, ಥ್ಯಾಂಕ್ ಯು ಸೋ ಮಚ್. ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಲಕ್ಷ್ಮೀ ಪೂಜೆ ಬಗ್ಗೆ, ಗುರು ಬದಲಾವಣೆ ಬಗ್ಗೆ ಸಾಕಷ್ಟು ವಿಷಯವನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಜಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.